ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸುಸ್ವಾಗತ. ಮಕರ ರಾಶಿಯವರ ಜೀವನದಲ್ಲಿ ಕೆಲವು ದಿನಗಳು ಸಾಮಾನ್ಯವಾಗಿ ಕಂಡುಬಂದರೂ ಕೆಲವು ಸಮಯಗಳು ನಮ್ಮ ಹಳೆಯ ಆಲೋಚನೆಗಳು, ನಮ್ಮ ಪರಿಶ್ರಮ ಮತ್ತು ನಮ್ಮ ನಿರ್ಧಾರಗಳ ಪ್ರಭಾವವನ್ನು ನಮ್ಮ ಮುಂದೆ ತಂದು ನಿಲ್ಲಿಸುವ ಕಾಲಘಟ್ಟಗಳಾಗಿ ಬದಲಾಗುತ್ತವೆ ಎಂದು ನಂಬಲಾಗಿದೆ. ಜುಲೈ 19, 20, 21 ಮತ್ತು 22ರ ದಿನಾಂಕಗಳು ಸಹ ಮಕರ ರಾಶಿಯವರಿಗೆ ಅಂತಹದೇ ಒಂದು ವಿಶೇಷ ಕಾಲವೆಂದು ಪರಿಗಣಿಸಲ್ಪಟ್ಟಿವೆ. ಇದನ್ನು ಕೆಲವರು ಕರ್ಮಕಾಲ ಎಂದು ಕರೆಯುತ್ತಾರೆ, ಏಕೆಂದರೆ ಈ ಸಮಯದಲ್ಲಿ ಮನುಷ್ಯನು ಹಿಂದೆ ಮಾಡಿದ ಕೆಲಸಗಳು, ಆಡಿದ ಮಾತುಗಳು ಮತ್ತು ತೆಗೆದುಕೊಂಡ ನಿರ್ಧಾರಗಳ ಪ್ರಭಾವವು ಯಾವುದಾದರೊಂದು ರೂಪದಲ್ಲಿ ಅನುಭವಕ್ಕೆ ಬರುವ ಸಾಧ್ಯತೆ ಇರುತ್ತದೆ ಎಂದು ನಂಬಲಾಗಿದೆ. ಮಕರ ರಾಶಿಯ ಅಧಿಪತಿಯಾದ ಶನಿ ಗ್ರಹವು ಶಿಸ್ತು, ಜವಾಬ್ದಾರಿ, ತಾಳ್ಮೆ ಮತ್ತು ಕರ್ಮದ ಪ್ರತೀಕವಾಗಿದೆ. ಅದಕ್ಕಾಗಿಯೇ ಈ ರಾಶಿಯವರು ಸಾಮಾನ್ಯವಾಗಿ ಜೀವನವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ತೆಗೆದುಕೊಳ್ಳುತ್ತಾರೆ. ಇತರರು ಕಾಣದ ಕಷ್ಟಗಳನ್ನು ಮೌನವಾಗಿ ಸಹಿಸುತ್ತಾ ತಮ್ಮ ಗುರಿಗಳಿಗಾಗಿ ನಿಶ್ಶಬ್ದವಾಗಿ ಹೋರಾಡುವ ಸ್ವಭಾವ ಮಕರ ರಾಶಿಯವರದ್ದು. ಆದರೆ ಜೀವನದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಒಂದು ಉತ್ತರವಿದೆ, ಪ್ರತಿ ಪ್ರಯತ್ನಕ್ಕೂ ಒಂದು ಫಲಿತಾಂಶವಿದೆ ಎಂಬ ಭಾವನೆಯನ್ನು ಶನಿಯ ತತ್ವವು ನೆನಪಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಜುಲೈ 19ರಿಂದ ಮಕರ ರಾಶಿಯವರ ಆಲೋಚನೆಗಳಲ್ಲಿ ಹೊಸ ಬದಲಾವಣೆಗಳು ಕಂಡುಬರುವ ಸಾಧ್ಯತೆಯಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ವಿಷಯವೊಂದು ಮತ್ತೆ ನೆನಪಿಗೆ ಬರಬಹುದು. ಕೆಲವು ಸಂದರ್ಭಗಳಲ್ಲಿ ಹಿಂದೆ ತೆಗೆದುಕೊಂಡ ನಿರ್ಧಾರವೊಂದರ ಬಗ್ಗೆ ಮರುಚಿಂತನೆ ನಡೆಸುವ ಪರಿಸ್ಥಿತಿಯೂ ಎದುರಾಗಬಹುದು. ಅದು ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಆರ್ಥಿಕ ವಿಷಯಗಳಾಗಿರಬಹುದು. ಹಿಂದಿನ ಅನುಭವಗಳು ಈಗ ಹೊಸ ಕೋನದಲ್ಲಿ ಗೋಚರಿಸುವ ಸಾಧ್ಯತೆಯಿದೆ. ಕೆಲವು ಮಕರ ರಾಶಿಯವರು ಹಿಂದೆ ಮಾಡಿದ ಒಳ್ಳೆಯ ಕೆಲಸದ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯಿಂದ ಸಹಾಯ ಪಡೆಯುವ ಅವಕಾಶವಿದೆ ಎಂದು ಭಾವಿಸಲಾಗಿದೆ. ಕೆಲವೊಮ್ಮೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು ತಕ್ಷಣವೇ ಫಲ ನೀಡದಿದ್ದರೂ ಸರಿಯಾದ ಸಮಯದಲ್ಲಿ ಅವು ನಮಗೆ ಬೆಂಬಲವಾಗಿ ನಿಲ್ಲುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಹಿಂದೆ ನಿರ್ಲಕ್ಷಿಸಿದ ವಿಷಯಗಳು ಸಹ ಈಗ ನಮ್ಮ ಗಮನಕ್ಕೆ ಬರುವ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು. ಈ ಸಮಯದಲ್ಲಿ ಮಾತುಗಳಲ್ಲಿ ಎಚ್ಚರಿಕೆ ಅಗತ್ಯವೆಂದು ಸೂಚಿಸಲಾಗುತ್ತಿದೆ, ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಮಾತುಗಳೇ ದೊಡ್ಡ ಅಪಾರ್ಥಗಳಿಗೆ ಕಾರಣವಾಗಬಹುದು. ಮುಖ್ಯವಾಗಿ ಕುಟುಂಬದ ಸದಸ್ಯರು, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ವಹಿಸುವುದು ಒಳ್ಳೆಯದು. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಒತ್ತಡವಿದ್ದರೂ ಆವೇಶದಿಂದ ಮಾತನಾಡುವುದಕ್ಕಿಂತ ಪ್ರಶಾಂತವಾಗಿ ವ್ಯವಹರಿಸುವುದರ ಮೂಲಕ ಅನೇಕ ಸಮಸ್ಯೆಗಳನ್ನು ದೂರವಿಡಲು ಸಾಧ್ಯವಾಗುತ್ತದೆ. ಆರ್ಥಿಕ ವಿಷಯಗಳಲ್ಲಿಯೂ ಸಹ ಈ ಕಾಲವು ಯೋಚಿಸಿ ಹೆಜ್ಜೆ ಇಡಬೇಕಾದ ಸಮಯವೆಂದು ಭಾವಿಸಲಾಗಿದೆ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಹಿಂದೆ ನಡೆದ ಕೆಲವು ಅನುಭವಗಳು ಈಗ ನಿಮಗೆ ಒಳ್ಳೆಯ ಪಾಠಗಳಾಗಿ ಬದಲಾಗುವ ಸಾಧ್ಯತೆಯಿದೆ. ಕೆಲವು ಮಕರ ರಾಶಿಯವರಿಗೆ ಹಳೆಯ ಬಾಕಿ ಉಳಿದಿರುವ ವಿಷಯಗಳು ಅಥವಾ ವಿಳಂಬವಾದ ಕೆಲಸಗಳು ಮತ್ತೆ ಚರ್ಚೆಗೆ ಬರಬಹುದು. ಮುಖ್ಯವಾಗಿ ಈ ಕರ್ಮಕಾಲದಲ್ಲಿ ಒಂದು ವಿಷಯವು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುವ ಸಾಧ್ಯತೆಯಿದೆ ಎಂದು ಕೆಲವು ವಿಶ್ಲೇಷಕರು ಹೇಳುತ್ತಾರೆ. ನಾವು ಯಾರೊಂದಿಗೆ ಹೇಗೆ ವರ್ತಿಸಿದೆವೋ, ಎಂತಹ ನಿರ್ಧಾರಗಳನ್ನು ತೆಗೆದುಕೊಂಡೆವೋ, ಎಂತಹ ಸಹಾಯವನ್ನು ಮಾಡಿದೆವೋ ಅವುಗಳ ಪ್ರಭಾವವು ಸಣ್ಣ ರೂಪದಲ್ಲಾದರೂ ಮತ್ತೆ ಅನುಭವಕ್ಕೆ ಬರುವ ಪರಿಸ್ಥಿತಿಗಳು ಎದುರಾಗಬಹುದು. ಅದಕ್ಕಾಗಿಯೇ ಈ ಕಾಲದಲ್ಲಿ ಕೋಪಕ್ಕಿಂತ ತಾಳ್ಮೆ, ತರಾತುರಿಗಿಂತ ವಿವೇಕ, ಅನುಮಾನಗಳಿಗಿಂತ ನಂಬಿಕೆ ಹೆಚ್ಚಾಗಿ ಉಪಯುಕ್ತವಾಗುತ್ತವೆ ಎಂದು ನಂಬಲಾಗಿದೆ. ಕೆಲವು ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯು ಆಶ್ಚರ್ಯವನ್ನು ಉಂಟುಮಾಡಬಹುದು. ಬಹಳ ದಿನಗಳಿಂದ ದೂರವಿದ್ದವರು ಮತ್ತೆ ಮಾತನಾಡಿಸುವ ಸಾಧ್ಯತೆಯಿರಬಹುದು. ಹಾಗೆಯೇ ಅತ್ಯಂತ ಆಪ್ತರಾಗಿದ್ದವರಲ್ಲಿ ಕೆಲವರ ನಿಜವಾದ ಸ್ವಭಾವವು ಅರ್ಥವಾಗುವ ಪರಿಸ್ಥಿತಿಗಳು ಬರಬಹುದು. ಜೀವನದಲ್ಲಿ ಯಾರು ನಮ್ಮೊಂದಿಗೆ ನಿಜವಾಗಿ ಇರುತ್ತಾರೆ, ಯಾರು ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತಾರೆ ಎಂಬ ವಿಷಯಗಳು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಗೋಚರಿಸಲು ಪ್ರಾರಂಭಿಸುತ್ತವೆ. ಇದೇ ಕರ್ಮದ ಪ್ರಭಾವದ ಮತ್ತೊಂದು ಕೋನ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಂಬಂಧವೂ ಒಂದು ಪಾಠವನ್ನು ಕಲಿಸಲು ಬರುತ್ತದೆ. ಕೆಲವರು ಆನಂದವನ್ನು ನೀಡಿದರೆ ಇನ್ನು ಕೆಲವರು ಅನುಭವವನ್ನು ನೀಡುತ್ತಾರೆ. ಜುಲೈ 20ರ ದಿನವು ಮಕರ ರಾಶಿಯವರಿಗೆ ಆಲೋಚನೆಗಳ ಪರವಾಗಿ ಹೊಸದಾಗಿ ಮತ್ತು ವಿಶೇಷವಾಗಿ ಕಂಡುಬರುವ ಸಾಧ್ಯತೆಯಿದೆ ಎಂದು ಜ್ಯೋತಿಷ್ಯ ವಿಶ್ಲೇಷಕರು ಹೇಳುತ್ತಾರೆ. ಈ ದಿನ ನೀವು ಹಿಂದೆ ಕೈಬಿಟ್ಟಿದ್ದ ಕೆಲಸವೊಂದರ ಬಗ್ಗೆ ಮತ್ತೆ ಆಲೋಚಿಸುವ ಪರಿಸ್ಥಿತಿ ಬರಬಹುದು. ಒಂದು ಕಾಲದಲ್ಲಿ ಸಾಧ್ಯವಿಲ್ಲ ಎಂದುಕೊಂಡಿದ್ದ ವಿಷಯವು ಈಗ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ಅದು ಉದ್ಯೋಗವಿರಬಹುದು, ವ್ಯಾಪಾರವಿರಬಹುದು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಜವಾಬ್ದಾರಿ ಇರಬಹುದು. ಸಮಯ ಬದಲಾದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ ಎಂಬುದನ್ನು ಈ ದಿನ ನಿಮಗೆ ನೆನಪಿಸುವ ಸಾಧ್ಯತೆಗಳು ಕಂಡುಬರುತ್ತಿವೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಸುದ್ದಿಯೊಂದು ತಡವಾಗಿ ಬಂದರೂ ಅದು ನಿಮ್ಮ ಮನಸ್ಸಿನಲ್ಲಿದ್ದ ಅನುಮಾನಗಳನ್ನು ಸ್ವಲ್ಪಮಟ್ಟಿಗೆ ಕಡಿಮೆ ಮಾಡುವ ಸಾಧ್ಯತೆಯಿರುತ್ತದೆ. ಕೆಲವು ಮಕರ ರಾಶಿಯವರು ತಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದ ಕಾರಣ ನಿರಾಶೆಗೊಳ್ಳುತ್ತಿರುತ್ತಾರೆ. ಆದರೆ ಶನಿಯ ಪ್ರಭಾವ ಹೊಂದಿರುವ ಈ ರಾಶಿಯವರಿಗೆ ಸಾಮಾನ್ಯವಾಗಿ ತಡವಾಗಿ ಬಂದ ಫಲಿತಾಂಶಗಳು ಸ್ಥಿರವಾಗಿರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ಕಾಲದಲ್ಲಿ ನಿಮ್ಮ ಸುತ್ತಲಿರುವ ವ್ಯಕ್ತಿಗಳನ್ನು ಗಮನಿಸುವುದು ಬಹಳ ಮುಖ್ಯ ಎಂದು ಭಾವಿಸಲಾಗಿದೆ. ಏಕೆಂದರೆ
ಕೆಲವು ಸಂದರ್ಭಗಳಲ್ಲಿ ನಮಗೆ ನಿಜವಾದ ಬೆಂಬಲ ನೀಡುವವರು ಯಾರೆಂಬುದು ಕಷ್ಟಕಾಲದಲ್ಲೇ ಅರ್ಥವಾಗುತ್ತದೆ. ಕೆಲವರು ಮಾತುಗಳಲ್ಲಿ ಪ್ರೀತಿ ತೋರಿಸುತ್ತಾರೆ, ಆದರೆ ಅಗತ್ಯವಿರುವ ಸಮಯದಲ್ಲಿ ಕಾಣಿಸುವುದಿಲ್ಲ. ಇನ್ನು ಕೆಲವರು ಹೆಚ್ಚಾಗಿ ಮಾತನಾಡದಿದ್ದರೂ ಅಗತ್ಯವಿದ್ದಾಗ ನಮ್ಮ ಪಕ್ಕದಲ್ಲಿ ನಿಲ್ಲುತ್ತಾರೆ. ಈ 4 ದಿನಗಳಲ್ಲಿ ಅಂತಹ ವ್ಯತ್ಯಾಸಗಳು ನಿಮಗೆ ಇನ್ನಷ್ಟು ಸ್ಪಷ್ಟವಾಗಿ ಗೋಚರಿಸುವ ಅವಕಾಶವಿರುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಈ ಸಮಯದಲ್ಲಿ ಎಚ್ಚರಿಕೆ ಅಗತ್ಯವೆಂದು ಸೂಚಿಸುತ್ತಿದ್ದಾರೆ. ತರಾತುರಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗಿಂತ ವಾಸ್ತವ ಪರಿಸ್ಥಿತಿಗಳನ್ನು ಆಧರಿಸಿ ಯೋಚಿಸುವುದು ಒಳ್ಳೆಯದು ಎಂದು ಹೇಳುತ್ತಿದ್ದಾರೆ. ಯಾರ ಮಾತುಗಳನ್ನು ಕೇಳಿದರೂ ಒಂದು ಬಾರಿ ನಿಮ್ಮ ಮನಸ್ಸಿನಿಂದಲೂ ಯೋಚಿಸಿ, ಏಕೆಂದರೆ ಈ ಕಾಲದಲ್ಲಿ ತಾಳ್ಮೆಯು ನಿಮಗೆ ಅತ್ಯಂತ ಅಮೂಲ್ಯವಾದ ಅಸ್ತ್ರವಾಗಿ ಬದಲಾಗುವ ಸಾಧ್ಯತೆಯಿದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳದೆ ಒಳಗೊಳಗೆ ಭರಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ. ಅದಕ್ಕಾಗಿಯೇ ಬಹಳಷ್ಟು ಜನರಿಗೆ ನಿಮ್ಮ ಕಷ್ಟಗಳು ಪೂರ್ತಿಯಾಗಿ ಅರ್ಥವಾಗದೇ ಇರಬಹುದು. ಆದರೆ ನೀವು ಎದುರಿಸಿದ ಪ್ರತಿಯೊಂದು ಅನುಭವವೂ ನಿಮಗೆ ಒಂದು ಶಕ್ತಿಯಾಗಿ ಬದಲಾಗುತ್ತದೆ ಎಂಬುದನ್ನು ಈ ಕರ್ಮಕಾಲವು ನೆನಪಿಸುತ್ತಿದೆ ಎಂದು ಕೆಲವರು ಭಾವಿಸುತ್ತಾರೆ. ಕೌಟುಂಬಿಕವಾಗಿಯೂ ಸಹ ಕೆಲವು ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಅರ್ಥವನ್ನು ಹೊಂದಿರಬಹುದು. ಒಂದು ಸಣ್ಣ ಮಾತು, ಒಂದು ಸಣ್ಣ ಘಟನೆ ಅಥವಾ ಒಬ್ಬ ವ್ಯಕ್ತಿ ತೋರಿಸುವ ಕಾಳಜಿಯು ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ದಿನಗಳಿಂದ ಇದ್ದ ಭಾರವನ್ನು ಕಡಿಮೆ ಮಾಡುವ ಸಾಧ್ಯತೆಯಿದೆ. ಅದೇ ಸಮಯದಲ್ಲಿ ಕೆಲವು ವ್ಯಕ್ತಿಗಳ ವರ್ತನೆಯು ನಿಮಗೆ ಒಂದು ಸತ್ಯವನ್ನು ದರ್ಶನ ಮಾಡಿಸುವ ಸಾಧ್ಯತೆಯೂ ಇದೆ. ಪ್ರತಿಯೊಬ್ಬರೂ ನಮಗಾಗಿ ಇರುವುದಿಲ್ಲ, ಆದರೆ ಕೆಲವರು ಮಾತ್ರ ಪರಿಸ್ಥಿತಿಗಳು ಹೇಗಿದ್ದರೂ ನಮ್ಮನ್ನು ಕೈಬಿಡುವುದಿಲ್ಲ ಎಂಬುದು ಅರ್ಥವಾಗುವ ಸಮಯಗಳು ಜೀವನದಲ್ಲಿ ಬರುತ್ತವೆ. ಈ ಸಮಯದಲ್ಲಿ ಆರೋಗ್ಯದ ವಿಷಯದಲ್ಲಿಯೂ ನಿರ್ಲಕ್ಷ್ಯ ವಹಿಸದೆ ಇರುವುದು ಒಳ್ಳೆಯದು ಎಂದು ಸೂಚಿಸುತ್ತಿದ್ದಾರೆ. ಕೆಲಸದ ಒತ್ತಡ, ಮಾನಸಿಕ ಆತಂಕಗಳು, ನಿದ್ರಾಹೀನತೆಯಂತಹ ಸಣ್ಣ ವಿಷಯಗಳನ್ನೂ ಸಹ ಹಗುರವಾಗಿ ಪರಿಗಣಿಸಬಾರದು ಎಂದು ಹೇಳುತ್ತಿದ್ದಾರೆ. ಶರೀರವು ಪ್ರಶಾಂತವಾಗಿದ್ದರೆ ಮಾತ್ರ ಮನಸ್ಸು ಸಹ ಸ್ಪಷ್ಟವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ ಎಂದು ಅನುಭವಸ್ಥರು ಹೇಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಹಿಂದೆ ನಡೆದ ಘಟನೆಯೊಂದು ಏಕೆ ನಡೆಯಿತೋ ನಮಗೆ ತಕ್ಷಣ ಅರ್ಥವಾಗುವುದಿಲ್ಲ, ಆದರೆ ಕಾಲ ಕಳೆದ ನಂತರ ಅದೇ ಘಟನೆಯ ಹಿಂದಿರುವ ಕಾರಣ ತಿಳಿಯುತ್ತದೆ. ಆಗ ನಾವು ಕಳೆದುಕೊಂಡೆವು ಎಂದುಕೊಂಡ ವಿಷಯಗಳು ನಿಜವಾಗಿ ನಮ್ಮ ಜೀವನಕ್ಕೆ ಒಳ್ಳೆಯದನ್ನೇ ಮಾಡಿವೆ ಎನಿಸುವ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಅಂತಹ ಭಾವನೆಗಳನ್ನು ಮಕರ ರಾಶಿಯವರು ಈ ಕರ್ಮಕಾಲದಲ್ಲಿ ನಿಶ್ಶಬ್ದವಾಗಿ ಅನುಭವಿಸುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಜೀವನದಲ್ಲಿ ಪ್ರತಿ ಘಟನೆಯ ಹಿಂದೆ ಒಂದು ಕಾರಣವಿರುತ್ತದೆ ಮತ್ತು ಪ್ರತಿ ವಿಳಂಬದ ಹಿಂದೆ ಒಂದು ಪಾಠ ಅಡಗಿರುತ್ತದೆ ಎಂದು ಅನುಭವ ಹೇಳುತ್ತದೆ. ಶನಿಯ ಪ್ರಭಾವವಿರುವ ಮಕರ ರಾಶಿಯವರಿಗೆ ಈ ಸತ್ಯವು ಇನ್ನಷ್ಟು ಹತ್ತಿರವಾಗಿ ಭಾಸವಾಗುವ ಸಮಯವಿದು ಎಂದು ಕೆಲವರು ಭಾವಿಸುತ್ತಾರೆ. ಜುಲೈ 21ನೇ ತಾರೀಖಿಗೆ ತಲುಪುವಷ್ಟರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ನಿಧಾನವಾಗಿ ಗೋಚರಿಸಲು ಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ. ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ವಿಷಯಗಳು ಅಷ್ಟೊಂದು ದೊಡ್ಡ ಸಮಸ್ಯೆಗಳಲ್ಲ ಎಂದು ಅರ್ಥವಾಗುವ ಪರಿಸ್ಥಿತಿಗಳು ಬರಬಹುದು. ಕೆಲವೊಮ್ಮೆ ನಾವು ಹೆದರಿದಷ್ಟು ಪರಿಸ್ಥಿತಿಗಳು ಇರುವುದಿಲ್ಲ, ಆದರೆ ಮನಸ್ಸಿನಲ್ಲಿರುವ ಆತಂಕಗಳು ಅವುಗಳನ್ನು ದೊಡ್ಡದಾಗಿ ತೋರಿಸುತ್ತವೆ. ಈ ಕಾಲದಲ್ಲಿ ಅಂತಹ ಆಲೋಚನೆಗಳ ಮೇಲೆ ನಿಮಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇರುತ್ತದೆ ಎಂದು ಜ್ಯೋತಿಷ್ಯ ವಿಶ್ಲೇಷಕರು ಭಾವಿಸುತ್ತಾರೆ. ಕೆಲವು ಮಕರ ರಾಶಿಯವರು ಹಿಂದೆ ಮಾಡಿದ ಒಂದು ಒಳ್ಳೆಯ ಕೆಲಸಕ್ಕೆ ಸಂಬಂಧಿಸಿದಂತೆ ಊಹಿಸಲಾಗದ ರೀತಿಯಲ್ಲಿ ಪ್ರಶಂಸೆ ಪಡೆಯುವ ಸಾಧ್ಯತೆಯಿದೆ ಎಂದು ಹೇಳುತ್ತಿದ್ದಾರೆ. ಇದು ದೊಡ್ಡ ವಿಷಯವಾಗಿ ಕಾಣಿಸದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನು ಹೆಚ್ಚಿಸುವ ಸಾಧ್ಯತೆಯಿರುತ್ತದೆ. ಬಹಳ ದಿನಗಳಿಂದ ಗುರುತಿಸುವಿಕೆಗಾಗಿ ಕಾಯುತ್ತಿರುವವರಿಗೆ ಸಣ್ಣ ಮಟ್ಟದಲ್ಲಾದರೂ ಒಂದು ಸಂತೋಷದಾಯಕ ಅನುಭೂತಿ ಉಂಟಾಗುವ ಪರಿಸ್ಥಿತಿಗಳು ಬರಬಹುದು. ಈ ಸಮಯದಲ್ಲಿ ನೀವು ಗಮನಿಸಬೇಕಾದ ಮತ್ತೊಂದು ವಿಷಯವೆಂದರೆ ಇತರರ ಮಾತುಗಳಿಗೆ ಅತಿಯಾಗಿ ಆದ್ಯತೆ ನೀಡದೆ ನಿಮ್ಮ ಅಂತರಾತ್ಮ ಹೇಳುವ ವಿಷಯಗಳನ್ನು ಆಲಿಸುವುದು. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಸರಿಯಾದ ಮಾರ್ಗ ತಿಳಿದಿದ್ದರೂ ಇತರರ ಅಭಿಪ್ರಾಯಗಳ ಕಾರಣದಿಂದಾಗಿ ನೀವು ಸಂದಿಗ್ಧತೆಗೆ ಒಳಗಾಗುವ ಸಾಧ್ಯತೆಯಿರುತ್ತದೆ. ಈ ಕರ್ಮಕಾಲದಲ್ಲಿ ನಿಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಮತ್ತೆ ನೆನಪಿಸಿಕೊಳ್ಳುವ ಪರಿಸ್ಥಿತಿಗಳು ಉಂಟಾಗಬಹುದು. ಮಕರ ರಾಶಿಯವರು ಒಂದು ಬಾರಿ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತಾರೆ. ಒಂದು ಬಾರಿ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆ. ಒಂದು ಬಾರಿ ಜವಾಬ್ದಾರಿ ತೆಗೆದುಕೊಂಡರೆ ಕೊನೆಯವರೆಗೂ ನಿಲ್ಲಲು ಪ್ರಯತ್ನಿಸುತ್ತಾರೆ. ಆದರೆ ಅದೇ ಸ್ವಭಾವದ ಕಾರಣದಿಂದಾಗಿ ಕೆಲವೊಮ್ಮೆ ಅವರು ಹೆಚ್ಚಿನ ನೋವನ್ನು ಸಹ ಅನುಭವಿಸಬೇಕಾಗಿ ಬರುತ್ತದೆ. ಅದಕ್ಕಾಗಿಯೇ ಈ ಕಾಲದಲ್ಲಿ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದ ವ್ಯಕ್ತಿಗಳಿಗಾಗಿ ನಿಮ್ಮ ಮನಃಶಾಂತಿಯನ್ನು ಕಳೆದುಕೊಳ್ಳಬೇಡಿ ಎಂದು ಸೂಚಿಸುತ್ತಿದ್ದಾರೆ. ಆರ್ಥಿಕವಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಒಂದು ಬಾರಿ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ನೀವು ಹಿಂದೆ ಎದುರಿಸಿದ ಕೆಲವು ಪರಿಸ್ಥಿತಿಗಳು ಈಗ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬಲ್ಲವು. ತರಾತುರಿಯ ನಿರ್ಧಾರಗಳಿಗಿಂತ ಸಮಯವನ್ನು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ಪ್ರಯೋಜನವನ್ನು ನೀಡಬಲ್ಲವು ಎಂದು ಅನುಭವಸ್ಥರು ಹೇಳುತ್ತಾರೆ. ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯವೂ ಸಹ ಈ ದಿನಗಳಲ್ಲಿ ನಿಮಗೆ ಮಾನಸಿಕ ಪ್ರಶಾಂತತೆಯನ್ನು ನೀಡಬಹುದು. ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಹೊರಗೆ ಹುಡುಕಿದರೂ ಸಿಗುವುದಿಲ್ಲ, ಆದರೆ ಕುಟುಂಬದ ಸದಸ್ಯರೊಂದಿಗೆ ನಡೆಸಿದ ಒಂದು ಸಣ್ಣ ಸಂಭಾಷಣೆಯಿಂದಲೇ ಮನಸ್ಸಿಗೆ ಬೇಕಾದ ಧೈರ್ಯ ಲಭಿಸುವ ಸಂದರ್ಭಗಳಿರುತ್ತವೆ. ಈ ಕಾಲದಲ್ಲಿ ಅಂತಹ ಅನುಭೂತಿಗಳು ಸಹ ಕೆಲವು ಮಕರ ರಾಶಿಯವರಿಗೆ ಎದುರಾಗುವ ಸಾಧ್ಯತೆಗಳು ಕಂಡುಬರುತ್ತಿವೆ. ಮುಖ್ಯವಾಗಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ:
ನಾವು ಮಾಡಿದ ಪ್ರತಿಯೊಂದು ಕೆಲಸದ ಫಲಿತಾಂಶವೂ ತಕ್ಷಣವೇ ಬರಬೇಕೆಂದೇನೂ ಇಲ್ಲ. ಆದರೆ ಕಾಲವು ತನ್ನದೇ ಆದ ಸಮಯದಲ್ಲಿ ಉತ್ತರವನ್ನು ನೀಡುತ್ತದೆ. ನಾವು ತೋರಿಸಿದ ಪ್ರೀತಿ, ನಾವು ಮಾಡಿದ ಸಹಾಯ, ನಾವು ಭರಿಸಿದ ನೋವು, ನಾವು ಮೌನವಾಗಿ ಪಟ್ಟ ಕಷ್ಟ, ಇವೆಲ್ಲವೂ ಯಾವುದಾದರೊಂದು ರೂಪದಲ್ಲಿ ಮತ್ತೆ ನಮ್ಮ ಜೀವನವನ್ನು ಸ್ಪರ್ಶಿಸುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಅದಕ್ಕಾಗಿಯೇ ಈ ಕರ್ಮಕಾಲದಲ್ಲಿ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿಡುವುದು, ನಿಮ್ಮ ಗುರಿಗಳನ್ನು ಬಿಡದೆ ಮುನ್ನಡೆಯುವುದು, ನಿಮ್ಮ ಮೌಲ್ಯವನ್ನು ಗುರುತಿಸದವರಿಗಾಗಿ ಕೊರಗದೆ ನಿಮ್ಮ ಮಾರ್ಗದಲ್ಲಿ ನೀವು ಮುಂದುವರಿಯುವುದು ಬಹಳ ಅಗತ್ಯವೆಂದು ಭಾವಿಸಲಾಗಿದೆ. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಮಾತುಗಳು ಬರುವುದಿಲ್ಲ, ಕಾಲವೇ ಅವುಗಳನ್ನು ನಿಶ್ಶಬ್ದವಾಗಿ ತೋರಿಸಲು ಪ್ರಾರಂಭಿಸುತ್ತದೆ. ಜುಲೈ 22ನೇ ತಾರೀಖಿಗೆ ತಲುಪುವ ಸಮಯಕ್ಕೆ ಮಕರ ರಾಶಿಯವರಿಗೆ ಕೆಲವು ವಿಷಯಗಳ ಮೇಲೆ ಒಂದು ಸ್ಪಷ್ಟತೆ ಏರ್ಪಡುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ವಿಶ್ಲೇಷಕರು ಭಾವಿಸುತ್ತಾರೆ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿದ್ದ ಸಂದೇಹಗಳು, ಆತಂಕಗಳು ಅಥವಾ ಕೆಲವು ವ್ಯಕ್ತಿಗಳ ಬಗೆಗಿನ ಗೊಂದಲಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಪರಿಸ್ಥಿತಿಗಳು ಕಾಣಿಸಬಹುದು. ಈ ಕರ್ಮಕಾಲದಲ್ಲಿ ಒಂದು ಮುಖ್ಯವಾದ ವಿಷಯವೇನೆಂದರೆ, ಜೀವನದಲ್ಲಿ ಏನೇ ನಡೆದರೂ ಅದು ಕೇವಲ ಶಿಕ್ಷೆಯಾಗಿರದೆ ಒಂದು ಪಾಠವಾಗಿಯೂ ಬದಲಾಗುತ್ತದೆ ಎಂಬುದನ್ನು ನೆನಪಿಸುವ ಪರಿಸ್ಥಿತಿಗಳು ಎದುರಾಗಬಹುದು. ಏಕೆಂದರೆ ಪ್ರತಿಯೊಂದು ಅನುಭವವೂ ನಮ್ಮನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡುತ್ತದೆ. ಪ್ರತಿ ನಿರಾಶೆಯೂ ನಮಗೆ ಹೊಸ ದಾರಿಯನ್ನು ತೋರಿಸುತ್ತದೆ. ಪ್ರತಿ ವಿಳಂಬದ ಹಿಂದೆಯೂ ಒಂದು ಕಾರಣವಿರುತ್ತದೆ. ಶನಿಯ ತತ್ವವು ಇದೇ ವಿಷಯವನ್ನು ಸೂಚಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ ಎಂದರೆ, ಕೆಲವು ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಗೋಚರಿಸುವ ಸಾಧ್ಯತೆಗಳಿರುತ್ತವೆ. ಕೆಲವರಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಅಥವಾ ಯಾವುದಾದರೂ ವಿಷಯ ಚಲನೆಗೆ ಬರಬಹುದು. ಇನ್ನು ಕೆಲವರಿಗೆ ಒಬ್ಬ ವ್ಯಕ್ತಿಯಿಂದ ಬಂದ ಮಾತು, ಒಂದು ಸಣ್ಣ ಸಹಾಯ ಅಥವಾ ಒಂದು ಒಳ್ಳೆಯ ಮಾಹಿತಿ ಮಾನಸಿಕವಾಗಿ ಪ್ರಶಾಂತತೆಯನ್ನು ನೀಡಬಹುದು. ಆದರೆ ಪ್ರತಿಯೊಬ್ಬರ ಅನುಭವವು ಅವರ ವೈಯಕ್ತಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿ ಬದಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಈ 4 ದಿನಗಳಲ್ಲಿ ನಿಮಗೆ ಅರ್ಥವಾಗುವ ಒಂದು ದೊಡ್ಡ ಸತ್ಯವೇನೆಂದರೆ, ಜೀವನದಲ್ಲಿ ಎಂದಿಗೂ ನಮ್ಮೊಂದಿಗೆ ಇರುವುದು ನಮ್ಮ ಕರ್ಮ, ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಒಳ್ಳೆಯತನ ಮಾತ್ರ. ಸಂಪತ್ತು, ಪರಿಸ್ಥಿತಿಗಳು ಮತ್ತು ವ್ಯಕ್ತಿಗಳು ಬದಲಾಗಬಹುದು, ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು, ನಾವು ತೋರಿಸಿದ ಪ್ರಾಮಾಣಿಕತೆ ಮತ್ತು ನಾವು ಭರಿಸಿದ ಕಷ್ಟಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಮಕರ ರಾಶಿಯವರು ನೈಸರ್ಗಿಕವಾಗಿಯೇ ತಾಳ್ಮೆ ಹೊಂದಿದವರು. ಹೊರಗೆ ಹೆಚ್ಚಾಗಿ ಹೇಳಿಕೊಳ್ಳದಿದ್ದರೂ ಒಳಗಡೆ ಎಷ್ಟೋ ನೋವುಗಳನ್ನು ಭರಿಸುತ್ತಾ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಅದಕ್ಕಾಗಿಯೇ ಶನಿಯ ಪ್ರಭಾವ ಹೊಂದಿರುವ ಈ ರಾಶಿಯವರಿಗೆ ಜೀವನದಲ್ಲಿ ಸಿಗುವ ಯಶಸ್ಸು ತಡವಾಗಿ ಬಂದರೂ ಅವುಗಳ ಮೌಲ್ಯವು ಹೆಚ್ಚಾಗಿರುತ್ತದೆ ಎಂದು ಜ್ಯೋತಿಷ್ಯ ವಿಶ್ಲೇಷಕರು ಭಾವಿಸುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಪ್ರಯಾಣವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಏಕೆಂದರೆ ಪ್ರತಿ ವ್ಯಕ್ತಿಯ ಸಮಯ ಬೇರೆಯಾಗಿರುತ್ತದೆ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಕರ್ಮದ ಫಲಿತಾಂಶಗಳು ಸಹ ಅವರ ಪರಿಶ್ರಮ, ಅವರ ನಿರ್ಧಾರಗಳು ಮತ್ತು ಅವರ ಪರಿಸ್ಥಿತಿಗಳನ್ನು ಆಧರಿಸಿ ಬದಲಾಗುತ್ತಿರುತ್ತವೆ. ಅದಕ್ಕಾಗಿಯೇ ತರಾತುರಿ ಮಾಡದೆ, ಆವೇಶಕ್ಕೆ ಒಳಗಾಗದೆ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸುವುದು ಒಳ್ಳೆಯದು ಎಂದು ಸೂಚಿಸುತ್ತಿದ್ದಾರೆ. ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ಅರ್ಥಮಾಡಿಕೊಳ್ಳದಿದ್ದರೂ, ನೀವು ಮಾಡಿದ ಸಹಾಯವನ್ನು ನೆನಪಿಟ್ಟುಕೊಳ್ಳದಿದ್ದರೂ, ನೀವು ತೋರಿಸಿದ ಪ್ರೀತಿ ಅದೇ ಪ್ರೀತಿಯಾಗಿ ಮರಳಿ ಬರದಿದ್ದರೂ, ಕಾಲವು ತನ್ನ ಕೆಲಸವನ್ನು ತಾನು ಮಾಡುತ್ತದೆ ಎಂದು ನಂಬುವ ಮನಸ್ಥಿತಿಯು ನಿಮಗೆ ಪ್ರಶಾಂತತೆಯನ್ನು ನೀಡಬಲ್ಲದು. ಏಕೆಂದರೆ ಕರ್ಮ ಎಂಬುದು ಕೇವಲ ಶಿಕ್ಷೆಯಲ್ಲ, ಅದು ಮನುಷ್ಯನಿಗೆ ಅಗತ್ಯವಿರುವ ಅನುಭವಗಳನ್ನು ನೀಡಿ ಅವನನ್ನು ಇನ್ನಷ್ಟು ಪರಿಪಕ್ವಗೊಳಿಸುವ ಒಂದು ಪ್ರಯಾಣವೂ ಹೌದು. ಜುಲೈ 19, 20, 21 ಮತ್ತು 22ರ ದಿನಾಂಕಗಳು ಮಕರ ರಾಶಿಯವರಿಗೆ ಕೆಲವು ಆಲೋಚನೆಗಳನ್ನು ಬದಲಾಯಿಸುವ, ನಿಜಗಳನ್ನು ನೆನಪಿಸುವ, ಕೆಲವು ಸಂಬಂಧಗಳ ಮೌಲ್ಯವನ್ನು ಅರ್ಥಮಾಡಿಸುವ ಮತ್ತು ಕೆಲವು ಪಾಠಗಳನ್ನು ಮತ್ತೆ ನೆನಪಿಗೆ ತರುವ ಸಮಯವಾಗಿ ಬದಲಾಗುವ ಸಾಧ್ಯತೆಯಿದೆ ಎಂದು ಜ್ಯೋತಿಷ್ಯ ವಿಶ್ಲೇಷಕರು ಭಾವಿಸುತ್ತಾರೆ. ಈ ಸಮಯದಲ್ಲಿ ತಾಳ್ಮೆ, ಪ್ರಾಮಾಣಿಕತೆ, ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿಮ್ಮ ಮೇಲಿನ ನಂಬಿಕೆ ಅತ್ಯಂತ ಮುಖ್ಯವೆಂದು ಹೇಳುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ. ಇಂತಹ ಮಕರ ರಾಶಿಯ ಜ್ಯೋತಿಷ್ಯ ವಿಶ್ಲೇಷಣೆಗಳು, ಗ್ರಹಗಳ ಪ್ರಭಾವ, ಕರ್ಮಫಲಗಳು ಮತ್ತು ದೈನಂದಿನ ರಾಶಿಫಲಗಳಿಗಾಗಿ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಧನ್ಯವಾದಗಳು.